ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಯಾಂಡಲ್ವುಡ್ ನಲ್ಲಿ ತಾರಕಕ್ಕೇರಿರುವಂತಹ ಸ್ಟಾರ್ ವಾರ್ ಮಧ್ಯೆ ಮಾರ್ಕ್ ಸಿನಿಮಾ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ತೆರೆಕಂಡ ಬಳಿಕ ಸುದೀಪ್ ಹಲವು ವಿಚಾರಗಳನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಕಿಚ್ಚನ ಮಾರ್ಕ್ಗೆ ಪೈರಸಿ ಪೆಡಂಬೂತದ ಘಾಟ, ಪೈರಸಿ ಲಿಂಕ್ ವೈರಲ್ ಅನ್ನ ದುರುಳರು ಈಗಲೂ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ನೋಡಿ ಆ ಸಿನಿಮಾ ಟೀಮ್ ಹೇಳ್ಕೊಳ್ತಾ ಇದೆ 9,000 ಲಿಂಕ್ಗಳು ಪೈರಸಿಯಾಗಿ ಮೂವಿಯನ್ನ ಹಂಚೋದಕ್ಕೆ ಇದ್ದಂತಹ ಲಿಂಕ್ಗಳಿದ್ದಾವೆ. ಮತ್ತೆ ಸಿನಿಮಾ ಬಗ್ಗೆ ಇಲ್ಲ ಸಲ್ಲದ ನೆಗೆಟಿವ್ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ ಅಂತ ಸಿಡಿದಿದ್ದಾರೆ. ಇವತ್ತು ಇನ್ಫ್ಯಾಕ್ಟ್ ಅವರೇ ಸುದ್ದಿಗೋಷ್ಠಿನ ಕರೆದ್ರು. ಸುದೀಪ್ ಲೋಡ್ ಗಟ್ಲೆ ಪೈರಸಿ ಲಿಂಕ್ಗಳನ್ನು ಮಾಡಿದ್ದಾರೆ. ಪೈರಸಿ ಕೋರರನ್ನ ನಾವಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಮ್ಮ ಲೀಗಲ್ ಟೀಮ್ ಕೆಲಸ ಮಾಡ್ತಾ ಇದೆ. ಬಟ್ ಸ್ಟಿಲ್ ವಿಪರೀತ ಕಾಟ ಕೊಡ್ತಾ ಇದ್ದಾರೆ. ಒಂದು ಲಿಂಕ್ ಡಿಲೀಟ್ ಮಾಡಿಸೋಷ್ಟೊತ್ತಿಗೆ ಇನ್ನೊಂದು ಲಿಂಕ್ ಮೂಲಕ ಪೈರಸಿ ಮಾಡ್ತಾ ಇದ್ದಾರೆ. ತಲೆಬೇನೆ ತಂದಿದೆ. ಇಲ್ಲಿ ತನಕ 9,000 ಲಿಂಕ್ಗಳನ್ನ ನಾವು ಪತ್ತೆ ಮಾಡಿದ್ದೀವಿ ಅಂತ ಸ್ವತಃ ಪೈರಸಿ ವಿರುದ್ಧದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈ ಬಾರಿ ಸಿಕ್ಕಾಕೊಂಡವ್ರನ್ನ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಪೈರಸಿ ವಿಚಾರದಲ್ಲಿ ಅವ್ರ ಸಿನಿಮಾ ರಿಲೀಸ್ ಟೈಮ್ನಲ್ಲೂ ಕೂಡ ಅವ್ರು ಮಾತಾಡಿದ್ರು. ಅಲ್ಲಿಂದ ಶುರುವಾದಂತಹ ಯುದ್ಧ ಈಗ ಇಲ್ಲಿ ತನಕ ಬಂದು ನಿಂತಿದೆ. ಈಗಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಮಾರ್ಕ್ ಅಂತ ಹಾಕಿದ್ರೆ ಸಾಕು, ಆ ಪೈರಸಿ ಲಿಂಕ್ಗಳ ಅಥವಾ ಸಿನಿಮಾದ ಪ್ರಚಾರದ ಬಗ್ಗೆನ ಬರೀ ನೆಗೆಟಿವ್ ಕಾಮೆಂಟ್ಸು ಪೋಸ್ಟು ಇವೇ ಸಿಗುತ್ತೆ. ನಾನು ಯಾವತ್ತೂ ನಿರೀಕ್ಷೆ ಕಮ್ಮಿ ಕೆಲಸನೇ ಮಾಡಲ್ಲ ಅಂದಲ್ಲಿ ಖುಷಿ ಯಾಕೆ ಕಮ್ಮಿ ಒಪ್ಕೊಂಡ್ಲಿ. ನಾನು ಅಷ್ಟೇ ಮಾಡ್ತೀನಿ, ಅಷ್ಟೇ ತೊಗೊಂಡೋಗ್ತೀನಿ ಸರ್. ಕೊಡ್ತಾರೆ ನನ್ನ ಫ್ಯಾನ್ಸ್ ಅಂತ ಅಂತಲ್ಲ, ಕನ್ನಡ ಚಿತ್ರರಂಗದ ಬಗ್ಗೆ ನಂಬಿಕೆ ಇಡಿ. ಇದ್ರೊಳಗಡೆ ಒಂದು ಕರೆ ಮಾಡಿ ನಾನು ಎಲ್ಲರೂ ಸಿನಿಮಾ ಅಂತ ಇರ್ಬೇಕಾದ್ರೆ ನೀವೊಂದು ಯೋಚನೆ ಮಾಡಿ, ನಾನು ವಿಜಯ್ಗೆ ಕೊಟ್ಟಿದ್ದು ಕೇವಲ 15ರಿಂದ 16 ದಿನಗಳ ಕಾಲ ಒಂದು ಕತೆ ಬರೆಯೋಕ್ಕೆ. ಆ 16 ದಿನಗಳ ಕಾಲ ಆದಮೇಲೆ 1 ಮಂತ್ ಪ್ರಿಪರೇಷನ್ಗೆ ಕೊಡ್ತೀವಿ. ವಿತಿನ್ 1.5 months ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ಸರ್ ಫಸ್ಟ್ ಡೇನೆ ಅರೌಂಡ್ 4,000 ಲಿಂಕ್ ಸರ್. ಸುದೀಪ್ ಸರ್ ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ಇದ್ರ ಒಂದು ನಿಮಿಷ ಇದು ಯಾಕೆ ಹತ್ರ ಪಡ್ತೀರಿ? 4,000 ಲಿಂಕ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನೂ ಫಿನಿಶ್ ಆಗಿಲ್ಲ. ಅಲ್ಲಿಂದ ಹಿಡಿದು 9,000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್. ಇನ್ನೊಂದು ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್. ಯಾಕಂದರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರು ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗ್ಲತ್ಲಾಗಂತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು. ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆಯೋ ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ. ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ 45 ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರೂ ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು. ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಇಂಟೆಲಿಜೆನ್ಸ್ ಬಂದಿದ್ದು. ಪೈರಸಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ವಿವರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ಇಲ್ಲಿ ತನಕ ಮಾರ್ಕ್ ನಿರೀಕ್ಷಿತ ರೀತಿಯಲ್ಲಿ ರೆಕಾರ್ಡನ್ನು ಸೆಟ್ ಮಾಡಿದ್ಯಾ ಅಥವಾ ಪರ್ಫಾರ್ಮ್ ಮಾಡ್ತಾ ಇದೆಯಾ, ಇದು ಹಾಗೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಉಳಿಯುತ್ತೆ. ಆದರೆ ವಿಪರೀತವಾಗಿ ನಮಗೆ ಸಿನಿಮಾ ರಿಲೀಸ್ ಆದಾಗಲಿಂದ ದೊಡ್ಡ ಪೆಟ್ಟು ಬೀಳ್ತಾ ಇರೋದು, ಜನ ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರದೇ ಇರೋದಕ್ಕೆ ಕಾರಣನೇ ಪೈರಸಿ ಅನ್ನೋದನ್ನು ಮತ್ತೊಮ್ಮೆ ಸುದ್ದಿಗೋಷ್ಠಿ ಮೂಲಕ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಭಾರತಿ, ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಇದ್ದಂತಹ ಹೈಪು ರಿಲೀಸ್ ಆದ್ಮೇಲೆ ಪೈರಸಿ ಕಾಟಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಆಯ್ತಾ ಅನ್ನೋದು ಒಂದು ಪ್ರಶ್ನೆ ಇತ್ತು ಎಲ್ರಿಗೂ ಕೂಡ. ಪ್ರಾಬಬ್ಲಿ ಸುದೀಪ್ ಕೂಡ ಅದನ್ನೇ ಅಡ್ರೆಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇವತ್ತು ಮತ್ತೊಮ್ಮೆ ಪೈರಸಿ ವಿಚಾರ ಪ್ರಸ್ತಾಪ ಮಾಡೋದ್ರ ಮೂಲಕ ಸಿನಿಮಾ ಕ್ರೇಜ್ ಅನ್ನ ಎಲ್ಲೋ ಒಂದ್ ಕಡೆಗೆ ಷಡ್ಯಂತ್ರ ಮಾಡಿಬಿಟ್ಟು ತೆಗೆದುಹಾಕೋ ಪ್ರಯತ್ನವನ್ನ ಪೈರಸಿ ಕೋರರು ಮಾಡ್ತಿದ್ದಾರೆ ಅಂತ. ಲೀಗಲ್ ಆಕ್ಷನ್ಸ್ ಏನಾಗಿದೆ ಅಂತೆ? ಎಷ್ಟು ಕೇಸಸ್ ಮಾಡಿದಾರಂತೆ? ಎಷ್ಟು ಜನರ ಮೇಲೆ?
ಹೌದು ಮಮತಾ, ಅಂದರೆ ಸಾಕ್ಷ್ಯವನ್ನು ಮುಂದಿಟ್ಟು ಮಾತನಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ಅಥವಾ ಸಿನಿಮಾ ಯಾವ ರೀತಿ ಹೋಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿಲ್ಲ. ಯಾಕಂದರೆ 2 ದಿನ ಆಗಿದ್ದು ಸಿನಿಮಾ ರಿಲೀಸ್ ಆಗಿ. ಹೀಗಾಗಿ ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ರಿಪೋರ್ಟನ್ನು ಮುಂದಿಟ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂಥೇಳಿ ಆರಂಭದಲ್ಲಿ ಸುದೀಪ್ ಅವರು ಹೇಳ್ತಾರೆ. ಹೀಗಾಗಿ ಆ ಒಂದು ನಂಬರನ್ನು ಹೇಳ್ತಾ ಇಲ್ಲ, ಯಾಕಂದರೆ 2-3 ದಿನದಲ್ಲಿ ಪಕ್ಕಾ ಕ್ಯಾಲ್ಕುಲೇಟ್ ಆಗಿ ಗೊತ್ತಾಗೋದಿಲ್ಲ. ಆದರೂ ಅಫಿಷಿಯಲ್ ಆಗಿ ಒಂದು 15 ಕೋಟಿ ಮೊದಲ ದಿನ ಕಲೆಕ್ಷನ್ ಮಾಡಿದೆ ಅನ್ನೋದು. ಇನ್ನೊಂದು ವಿಚಾರ ಅಂದರೆ ಹೌದು, ಪೈರಸಿ ಬಗ್ಗೆ ಒಂದು ಸುಳಿವು ಇರೋದ್ರಿಂದನೇ ಕಳೆದ ವಾರ ಅಂದರೆ ಪ್ರೀ ರಿಲೀಸ್ ಈವೆಂಟ್ ವೇಳೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಅವರು ಮಾತನಾಡಿದರು. ಆ ವಿಚಾರಕ್ಕೆ ಲಿಂಕ್ ಅನ್ನೋ ರೀತಿಯಲ್ಲಿ ಈಗ ಪ್ರೆಸ್ ಮೀಟ್ ಮಾಡಿದ್ದಾರೆ. ಹೌದು, 2 ದಿನದಲ್ಲಿ 9,000 ಲಿಂಕನ್ನು ಡಿಲೀಟ್ ಮಾಡಿಸಿದ್ದಾರೆ, ಲೀಗಲ್ ಆ್ಯಕ್ಷನ್ ತಗೋತೀವಿ ಅಂತೇಳಿ ಹೇಳಿದ್ದಾರೆ. ಹೌದು, ತಮಗೂ ಕೂಡ ಇಂಟೆಲಿಜೆನ್ಸ್ ಇದೆ ಅನ್ನೋದನ್ನು ಹೇಳ್ತಾರೆ. ಇಂಟೆಲಿಜೆನ್ಸ್ ಪ್ರಕಾರವೇ ಸುಳಿವಿತ್ತು, ಹೀಗಾಗಿ ಹಿಂದೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ಅನ್ನೋದರ ಲಿಂಕ್ ಕೊಡೋ ಸಂಬಂಧ ಈ ಪ್ರೆಸ್ ಮೀಟು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆಯೇ ಲೀಗಲ್ ಆ್ಯಕ್ಷನ್ ತಗೊಳ್ಳೋ ಪ್ರಕಾರ ಈಗ ಸುದ್ದಿಗೋಷ್ಠಿ ನಡೀತಾ ಇದೆ. ಹೌದು, ಮುಂದೆ ಯಾವ ರೀತಿಯಲ್ಲಿ ಸ್ಟೆಪ್ ತಗೋತಾರೆ, ಖಂಡಿತವಾಗ್ಲೂ ಅಂದರೆ ಇದಕ್ಕೆ ದೊಡ್ಡವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡೇ ಸುದೀಪ್ ಅಖಾಡಕ್ಕೆ ಇಳಿಯುವಂತಿದೆ. ಹೀಗೆ ಹೇಳಿದ ಮೇಲೆ ನೆಕ್ಸ್ಟ್ ಲೀಗಲಿ ಆ್ಯಕ್ಷನ್ ತಗೊಳ್ಳೋದಂತೂ ಖಂಡಿತವಾಗ್ಲೂ ಹೌದು. ಯಾರು ಸಪೋರ್ಟ್ ಇದೆ, ಸರ್ಕಾರದ ಸಪೋರ್ಟ್ ಸಿಗುತ್ತಾ, ಅಥವಾ ಈ ಥರ ಬೇಕಂತಲೇ ಸ್ಪಾಯ್ಲರ್ಸ್ ಏನು ಹುಟ್ಟಿದಾರಲ್ಲ ಮಾರ್ಕ್ ಸಿನಿಮಾಗೆ ನೆಗೆಟಿವ್ ಮಾಡಬೇಕು ಅಂಥೇಳಿ ಅವರ ಬಂಡವಾಳ ಗೊತ್ತಾಗುತ್ತಾ, ಇದೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತಲೇ ಸುದೀಪ್ ಮುಂದೆ ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಕಾರ್ಯಪ್ರವೃತ್ತರಾಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಮಮತಾ, ಧನ್ಯವಾದ ಭಾರತಿ, ತಮ್ಮೆಲ್ಲ ಮಾಹಿತಿಗಾಗಿ. ಕಿಚ್ಚ ಸುದೀಪ್ ಸುದ್ದಿಗೋಷ್ಠಿನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. 9,000 ಲಿಂಕ್ ಕಾಣಿಸಿದೆ ನಮಗೆ. ಆಮೇಲೆ ಅವ್ರದ್ದು ಲೀಗಲ್ ಟೀಮ್ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ಕೊಳ್ತಾ ಇದೆ, ಸಾರ್ವಜನಿಕರು ಕೈ ಜೋಡಿಸಿ ನೀವು ಅಂತ ಹೇಳಿ ಒಂದು ನಂಬರ್ ಏನೋ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಯಾವುದಾದ್ರೂ ಪೈರಸಿ ಲಿಂಕ್ ಕಾಣಿಸಿದ್ರೆ ಈ ನಂಬರ್ಗೆ ಕಳಿಸ್ಕೊಡಿ, ನಮ್ಗೆ ಉಪಕಾರ ಮಾಡಿ, ನಮ್ಮ ಹೋರಾಟದಲ್ಲಿ ನೀವು ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ಅಲ್ಲಿಂದನೇ ಸರ್ ಫಸ್ಟ್ ಡೇನೆ ಅರೌಂಡ್ 4,000 ಲಿಂಕ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ಇದ್ರ ಒಂದು ನಿಮಿಷ ಇದು ಯಾಕೆ ಹತ್ರ ಪಡ್ತೀರಿ, 4,000 ಲಿಂಕ್ಸ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock, ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9,000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್. ಇನ್ನೊಂದು ಮರಿ